Okay, so fine. A very good morning to all. Okay, so in the previous class we have started with mineral resources. Do you all remember? We have ended with the water resource and we have started with the mineral resources. Okay, so mineral resources ಅಂತಂದ್ರೆ some natural substances which we get from the underground. Okay, earth ನ mining ಮಾಡಿದ್ಮೇಲೆ ನಮ್ಗೆ ನ್ಯಾಚುರಲ್ ಸಬ್ಸ್ಟೆನ್ಸಸ್ ಸಿಗ್ತದಲ್ಲ ಅದಕ್ಕೆ minerals ಅಂತ ಕರಿತೀವಿ. Okay, so mineral resources are some natural substances which are going to get from the ಅಂಡರ್ಗ್ರೌಂಡ್ ಅಥವಾ ಅರ್ತ್ ಇನ್ ತೆಳಗ ಅಂತ ಹೇಳ್ಬೋದು. ಸೊ ಅದಕ್ಕೆ ಏನ್ ಕರಿತೀವಿ, ಮಿನರಲ್ಸ್ ಅಂತ ಕರಿತೀವಿ. ಅದನ್ನ ನಾವು ಮೈನಿಂಗ್ ಮಾಡೋದ್ನಿಂದ ನಮ್ಗೆ ಸಿಗ್ತದೆ ಅಂತ ಹೇಳ್ತಾನೆ. ಓಕೆ, ಸೊ ಎಕ್ಸಾಂಪಲ್ಸ್ ಕೊಡಕತ್ತಾನ: ಐರನ್, ಅಲ್ಯೂಮಿನಿಯಂ, ಕಾಪರ್, ಸಿಲ್ವರ್, ಜಿಂಕ್, ಮ್ಯಾಂಗ್ನೀಸ್. ಓಕೆ, ಇವನ್ ಗೋಲ್ಡ್. ಓಕೆ, ಗೋಲ್ಡ್, ಆಮೇಲೆ ಸಿಲ್ವರ್, ಪ್ಲಾಟಿನಮ್, diamonds, rubies. So these all are the some examples of the minerals ಅಂತ ಹೇಳ್ಬೋದು. ಸೊ ಇವೆಲ್ಲ ನಿಮ್ಗೆ ಎಲ್ಲಿ ಸಿಗ್ತದೆ ಅಂತಂದ್ರೆ ಅಂಡರ್ಗ್ರೌಂಡ್. ಓಕೆ, ಅರ್ತ್ ಮೈನಿಂಗ್ ಮಾಡಿದ್ಮೇಲೆ ನಮ್ಗೆ ಸಿಗ್ತದೆ ಅಂತೇಳಿ ಹೇಳ್ಬೋದು. ಓಕೆ, ದೆನ್ ಮಿನರಲ್ಸ್ ಅಂಡ್ their ores need to extract it from the interior of the earth. ಸೊ ಮಿನರಲ್ಸ್ ಎಲ್ಲ ಏನದಾವ ನಮ್ಗೆ ಅರ್ತ್ ನಿಂತ ಇಂಟೀರಿಯರ್ ಮಾಡ್ಕೋಬೇಕಂದ್ರೆ ಮೈನಿಂಗ್ ಮಾಡ್ಕೊಂತ ತೆಕ್ಕೋಬೇಕು ಅಂತ ಹೇಳ್ತಾನೆ. ಓಕೆ, ಆಮೇಲೆ ನಮ್ಗೆ ಎಲ್ ಬೇಕಾದಲ್ಲೇ ನಾವು ಡಿಗಿಂಗ್ ಮಾಡ್ಕೊತ ಹೋಗೋದಿರಂಗಿಲ್ಲ. ಒಂದ್ ಪರ್ಟಿಕ್ಯುಲರ್ ಪ್ಲೇಸ್ ನ ಫೈಂಡ್ ಔಟ್ ಮಾಡಿ ಅಂದ್ರೆ ನಮ್ಗೆ ಎಲ್ಲಿ ಸಿಗ್ತದ ಅದನ್ನ ನೋಡಿ ಅಲ್ಲಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಏನಂತ ಕರಿಕತಾನ, ಮೈನಿಂಗ್ ಅಂತ ಕರಿಕತಾನ. ಓಕೆ, ಆಮೇಲೆ ನಾನ್ ಮೆಟಾಲಿಕ್ ಸಬ್ಸ್ಟೆನ್ಸ್ ಲೈಕ್ ಸ್ಯಾಂಡ್, ಸ್ಟೋನ್ ಇವಕ್ಕೆಲ್ಲ ನಾವು ತೆಗೆದಕ್ಕೆ ಏನಂತ ಕರಿತಾನ, ಕ್ವಾರಿಂಗ್ ಅಂತ ಕರಿತಾನ. ಓಕೆ, ಸೊ ಮೈನಿಂಗ್ ಮತ್ತೆ ಕ್ವಾರಿಂಗ್ ಇವೆಲ್ಲ ನೋಡಿದ್ವಿ. ಓಕೆ, this much we have seen in the previous class. Okay, mining resources introduction of previous class time ನೋಡಿದ್ವಿ. So today we'll start with the there are two types of mines. Mines are of two types. One is open cast mining and second one is subsurface or deep mining ಅಂತ ಹೇಳಿ. Okay, ನಮಗ ಎರಡು types of mining ಸಿಗ್ತಾವ. Okay, one is open cast mining or surface mining ಅಂತ ಕರಿತೀವಿ. Second one is surface or deep mining ಅಂತ. Okay, first one is open cast mining. So open cast mining ಅಂದ್ರೆ ಏನಂತ ನೋಡೋಣ. The surface soil of earth is removed to reach the mineral deposit. This is used to remove rock, coal, iron, etc. Okay, so ಏನ್ ಹೇಳಾಕತ್ತಾನ ನೋಡ್ರಿ, open cast mining ಅಂತಂದ್ರೆ the surface soil. Okay, surface soil of earth is removed to reach the mineral deposit. Okay, ಅಂದ್ರೆ ಮ್ಯಾಲಿಂದ ಸರ್ಫೇಸ್ ಸಾಯಿಲ್ ಅಷ್ಟೇ ತೆಗಿತೀವಿ ನಾವು. ಓಪನ್ ಕಾಸ್ಟ್ ಮೈನಿಂಗ್ ಅಂತಂದ್ರೆ ಬರೀ ಮ್ಯಾಲ ಏನ್ ಸರ್ಫೇಸ್ ಸಾಯಿಲ್ ಇರುತ್ತೆ. ಸರ್ಫೇಸ್ ಸಾಯಿಲ್ ಅಂತಂದ್ರೆ ಮಣ್ಣು ಏನ್ ಇರ್ತದಲ್ಲ, ಅರ್ತ್ ಮ್ಯಾಲ ಇದ್ದಿದ್ದ ಮಣ್ಣು ಅಥವಾ ಮ್ಯಾಲೆ ಇದ್ದಿದ್ದು ಅಷ್ಟೇ. ಓಕೆ, ಬಹಳ ಡೀಪ್ ಆಗಿ ಡಿಗ್ ಮಾಡಂಗಿಲ್ಲ ನಾವು. ಮ್ಯಾಲ ಇದ್ದಿದ್ದು ಸರ್ಫೇಸ್ ಸಾಯಿಲ್ ಅಷ್ಟೇ ತೆಗೆದ ಅದ್ರೊಳಗಿನ ಮಿನರಲ್ಸ್ ನಾವು ಡಿಪಾಸಿಟ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ಎಕ್ಸಾಂಪಲ್ ಯಾವ ಅಂದ್ರೆ ಜಲ್ದಿ ಸಿಗ್ತಾವ ನಮಗ್, ಬಹಳ ಡೀಪ್ ಆಗಿ ಡಿಗ್ ಮಾಡೋದ್ ಬೇಕಾಗಿಲ್ಲ. ಅರ್ತ್ ನ ಬಹಳ ಡೀಪ್ ಆಗಿ ಡಿಗ್ ಮಾಡೋದ್ ಬೇಕಾಗಿಲ್ಲ, ಜಲ್ದಿ ಸಿಗ್ತಾವ ಅಂತ ಹೇಳ್ಬೋದು. ಓಕೆ, ಸೊ ಅಂತಾವ್ ಯಾವ್ಯಾವ ಅಂತಂದ್ರ ರಾಕ್ಸ್, ಕೋಲ್, ಐರನ್. ಸೊ ಇವೆಲ್ಲ ಏನದಾವ ಓಪನ್ ಕಾಸ್ಟ್ ಮೈನಿಂಗ್ ಒಳಗ್ ಬರ್ತಾವ. ಅಂದ್ರೆ ಜಸ್ಟ್ ಅರ್ತ್ ಮೇಲೆ ಇದ್ದಿದ್ ಸಾಯಿಲ್ ನ ರಿಮೂವ್ ಮಾಡಿ ಇವೆಲ್ಲ ನಮ್ಗೆ ಸಿಗ್ತಾವ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಏನದ ಸಬ್ ಸರ್ಫೇಸ್ ಡೀಪ್ ಮೈನಿಂಗ್ ಅಂತ ಹೇಳ್ತಾನೆ. ಸೊ ಡೀಪ್ ಮೈನಿಂಗ್ ಅಂತಂದ್ರೆ ಏನಂದ್ರೆ ನಾವು ಡ್ರಿಲ್ ಮಾಡ್ಬೇಕಲ್ಲೇ. ಓಕೆ, minerals resources present in deeper parts of the earth is removed by drilling tunnels. Not much surface soil is removed. ಅಂದ್ರೆ ಸ್ವಲ್ಪ ಮ್ಯಾಲಿನ ಸಾಯಿಲ್ ತೆಗೆದ್ರೆ ಸಿಗಂಗಿಲ್ಲ ನಮಗ. ಡ್ರಿಲ್ ಮಾಡ್ಬೇಕು, ಟ್ಯೂನಲ್ಸ್ ಹಾಕೊಂಡು ನಾವು ಡ್ರಿಲ್ ಮಾಡಿ ತೆಗೆಯುವಂತ ಸಬ್ಸ್ಟೆನ್ಸ್ ಏನಂತ ಕರಿತಾನ, ಡೀಪ್ ಮೈನಿಂಗ್ ಆರ್ ಸಬ್ ಸರ್ಫೇಸಸ್ ಅಂತ ಕರಿತಾನ. ಓಕೆ, exploitation of any mineral resources by mining generally involves the following steps. ಅಂದ್ರೆ ನಾವು ಮೈನಿಂಗ್ ಮಾಡಿ ತೆಗ್ಯಾಕ ನಮಗ ಸ್ಟೆಪ್ಸ್ ಅದಾವ ಅಂತ ಹೇಳ್ತಾನೆ. ಓಕೆ, ಫಸ್ಟ್ ಏನೇನ್ ಮಾಡ್ಬೋದು ಅಂತಂದ್ರ ಅಂದ್ರೆ ನಮ್ ಮೈನಿಂಗ್ ಮಾಡಿ ಮಿನರಲ್ಸ್ ಅಂತ ತೆಗ್ಯಾಕ we have some steps here. First one is prospecting and exploration ಅಂತ ಹೇಳಿ. This is the first step of searching for mineral deposits under the ಗ್ರೌಂಡ್. ಓಕೆ, ಇಲ್ಲಿ ಏನದ ಇದು ಫಸ್ಟ್ ಸ್ಟೆಪ್ ಯಾವ್ದದ ನಮ್ ಮೈನಿಂಗ್ ತೆಗ್ಯಾಕ ಫಸ್ಟ್ ಸ್ಟೆಪ್ ಯಾವ್ದು, ಪ್ರಾಸ್ಪೆಕ್ಟಿಂಗ್ ಅಂಡ್ ಎಕ್ಸ್ಪ್ಲೋರೇಷನ್ ಅಂತೇಳಿ. ಸೊ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಫಸ್ಟ್ ಸರ್ಚ್ ಮಾಡ್ತೀವಿ ನಮ್ ಮಿನರಲ್ಸ್ ಎಲ್ಲಿ ಸಿಗ್ತದ ಅಂತ ಹೇಳಿ. ಸೊ ಇಟ್ ಇಸ್ ದ ಫಸ್ಟ್ ಸ್ಟೆಪ್ ಫಾರ್ ಸರ್ಚಿಂಗ್ ಆಫ್ ಮಿನರಲ್ಸ್ ಡಿಪಾಸಿಟ್ ಅಂಡರ್ ದ ಗ್ರೌಂಡ್. ಅಂಡರ್ ದ ಗ್ರೌಂಡ್ ಏನ್ ಮಿನರಲ್ಸ್ ಇರ್ತಾವಲ್ಲ ಅದನ್ನ ಫೈಂಡ್ ಮಾಡ್ತೀವಿ, ಲೊಕೇಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಓಕೆ, ಸೊ ಸೆವರಲ್ ಮೆಥಡ್ಸ್ ಆರ್ sorry
several methods are employed to locate or identify ores with mineral deposit. ಅಂದ್ರೆ ಏನದ ಇಲ್ಲಿ ಬಹಳಷ್ಟು ಎಂಪ್ಲಾಯೀಸ್ ಇರ್ತಾರ ಅದನ್ನ ಲೊಕೇಟ್ ಮಾಡಾಕ ಅಥವಾ ಐಡೆಂಟಿಫೈ ಮಾಡಾಕ ಅಂದ್ರೆ ಸಪ್ರೇಟ್ ಮೆಥಡ್ಸ್ ಅದಾವ ಸಪ್ರೇಟ್ ಎಂಪ್ಲಾಯೀಸ್ ಗಳು ಇರ್ತಾರ ಸಪ್ರೇಟ್ ಮೆಥಡ್ಸ್ ಅದಾವ ಅದನ್ನ ಎಲ್ಲಿ ಐಡೆಂಟಿಫೈ ಮಾಡಾಕ ಅಂದ್ರೆ ನಮಗೆ ಕೋಲ್ ಎಲ್ಲಿ ಸಿಗ್ತದ ಐರನ್ ಎಲ್ಲಿ ಸಿಗ್ತದ ಗೋಲ್ಡ್ ಎಲ್ಲಿ ಸಿಗ್ತದ ಸೊ ಎಲ್ಲಾ ಕಡೆನೂ ಎಲ್ಲ ಸಿಗಂಗಿಲ್ಲ ಓಕೆ ಸೊ ಅದನ್ನ ಐಡೆಂಟಿಫೈ ಮಾಡಾಕ ನಮ್ಗೆ ಸೆವೆರಲ್ ಮೆಥಡ್ಸ್ ಅದಾವ ಸೊ ಅದರಿಂದ ನಾವು ಐಡೆಂಟಿಫೈ ಮಾಡ್ತೀವಿ ಅಂತ ಹೇಳ್ತಾನೆ ಓಕೆ geographical informations aerial photographic satellite images help to locate ore deposits mining engineers geologists geochemists and other experts work together using modern equipments to discover new deposits so ಹೆಂಗ ನಿಮಗೆ ಗೊತ್ತಾಗ್ತದ ಅಂತಂದ್ರೆ ಅಂದ್ರೆ ಎಲ್ಲಿ ಏನೇನದ ಅಂತ ಅನ್ನೋದು ನಿಮ್ಗೆ ಹೆಂಗ್ ಗೊತ್ತಾಗ್ತದ ಈಗ ನನಗೆ ಗೋಲ್ಡ್ ಬೇಕಾಗಿದೆ ಅಂದ್ರೆ ನನ್ ಗೋಲ್ಡ್ ಎಲ್ಲಿ ಸಿಗ್ತದೆ ನನಗೆ ಎಲ್ಲಾರ ಡಿಗ್ ಮಾಡಕ್ ಬರಂಗಿಲ್ಲ ಈಗ ನಮ್ಮ ಮನಿ ಬಾಜು ಡಿಗ್ ಹೊಡಿತೀನಿ ಆಮೇಲೆ ಮತ್ತೆ ಅಲ್ಲಿ ಸಿಕ್ಕಿಲ್ಲ ಮತ್ ನೆಕ್ಸ್ಟ್ ಕಡೆ ಹೋಗ್ಬೇಕು ಸೊ ಫುಲ್ ಅರ್ತ್ ನನಗೆ ಡಿಗ್ ಮಾಡಕ್ ಬರಂಗಿಲ್ಲ ಸೊ ಏನ್ ಮಾಡ್ತದ ಅಂತಂದ್ರೆ ಹ್ಯಾವ್ ಸಮ್ ಮೆಥಡ್ಸ್ ಸೊ ಏನೇನ್ ಹೇಳ್ತಾನೆ ನೋಡ್ರಿ ಜಾಗ್ರಫಿಕಲ್ ಇನ್ಫಾರ್ಮೇಶನ್ಸ್ ಅದ್ರ ರಿಲೇಟೆಡ್ ನಮಗ್ ಗೊತ್ತಾಗ್ತದೆ ಓಕೆ ಏರಿಯಲ್ ಫೋಟೋಗ್ರಾಫ್ಸ್ ಅಂದ್ರೆ ಸ್ಯಾಟಲೈಟ್ ತಗೋತದ ಸ್ಯಾಟಲೈಟ್ ಏನ್ ಇಮೇಜಸ್ ನಿಮಗೆ ಕಳಿಸ್ತದಲ್ಲ ಅದಕ್ಕ ಏರಿಯಲ್ ಫೋಟೋಗ್ರಾಫ್ಸ್ ಅಂತ ಕರಿತೀವಿ ನಾವು ಸೊ ಏರಿಯಲ್ ಫೋಟೋಗ್ರಾಫ್ಸ್ ನಿಂದ ನಮಗ್ ಗೊತ್ತಾಗ್ತದೆ ಓಕೆ ಡಿಪಾಸಿಟ್ ಮೈನಿಂಗ್ ಇಂಜಿನಿಯರ್ಸ್ ಇರ್ತಾರ ಅವ್ರಿಗೆ ಗೊತ್ತಿರ್ತದೆ ಜಿಯೋಲಜಿಸ್ಟ್ ಇರ್ತಾರ ಅವ್ರು ಅದನ್ನ ಸರ್ಚ್ ಮಾಡ್ತಿರ್ತಾರೆ ಜಿಯೋ ಕೆಮಿಸ್ಟ್ ಇರ್ತಾರ ಆಮೇಲೆ ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಇರ್ತಾರ ಸೊ ಅವರೆಲ್ಲ ವರ್ಕ್ ಮಾಡಿ ಮಾಡರ್ನ್ ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡಿ ನಮ್ಗ ಲೊಕೇಟ್ ಮಾಡಿ ಕೊಡ್ತಾರ ಅಂದ್ರೆ ಯಾವ ಮಿನರಲ್ಸ್ ಯಾವ ಕಡೆ ಅಂತ ಹೇಳಿ ಅವರು ಲೊಕೇಶನ್ ನ ಮಾಡಿ ಕೊಡ್ತಾರ ಓಕೆ ದಟ್ ಈಸ್ ದ ಫಸ್ಟ್ ಸ್ಟೆಪ್ ಏನ್ ಫಸ್ಟ್ ಸ್ಟೆಪ್ ಅಂತಂದ್ರೆ ಪ್ರಾಸ್ಪೆಕ್ಟಿಂಗ್ ಅಂಡ್ ಎಕ್ಸ್ಪ್ಲೋರೇಷನ್ prospecting and exploration is nothing but it is the first step to search locate identify okay ಎಲ್ಲದನ್ನ ಮಿನರಲ್ಸ್ ಯಾವ ಮಿನರಲ್ಸ್ ಎಲ್ಲದ ಅನ್ನೋದನ್ನ ಲೊಕೇಟ್ ಮಾಡಾಕ ಐಡೆಂಟಿಫೈ ಮಾಡಾಕ ಇದನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ ಓಕೆ ಸೊ ಫಾರ್ ಎಕ್ಸಾಂಪಲ್ ಈಗ ನೀವು ಗೋಲ್ಡ್ ಬೇಕಾಗಿದೆ ಅಂತ ತಿಳ್ಕೊರಿ ಸೊ ವಿ ಹ್ಯಾವ್ ಮೆನಿ ಮಾಡರ್ನ್ ಟೆಕ್ನಿಕ್ಸ್ ಲೈಕ್ ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ಸ್ ಇರ್ಬೋದು ಏರಿಯಲ್ ಫೋಟೋಗ್ರಾಫ್ಸ್ ಇರ್ಬೋದು ಸೊ ಇವೆಲ್ಲ ಟೆಕ್ನಿಕ್ಸ್ ನ ಯೂಸ್ ಮಾಡಿ ಇಂಜಿನಿಯರ್ಸ್ ಜಿಯೋಲಜಿಸ್ಟ್ ಜಿಯೋ ಕೆಮಿಸ್ಟ್ ಅವ್ರು ಏನ್ ಮಾಡ್ತಾರೆ ಐಡೆಂಟಿಫೈ ಮಾಡಿ ಇಲ್ಲೇ ಈ ಥಿಂಗ್ ಅದ ಅಂತ ಹೇಳಿ ನಮಗ ಹೇಳಿ ಕೊಡ್ತಾರೆ ಅಂತ ಹೇಳ್ತಾರೆ ದಟ್ ಇಸ್ ದ ಫಸ್ಟ್ ಸ್ಟೆಪ್ ಓಕೆ ಸೊ ಸೆಕೆಂಡ್ ಸ್ಟೆಪ್ ಇಸ್ ಮೈನಿಂಗ್ ಸೊ ಮೈನಿಂಗ್ ತೆಗೆದಾಗ ಸೆಕೆಂಡ್ ಸ್ಟೆಪ್ ಏನದ ಮೈನಿಂಗ್ ಓಕೆ ಒನ್ಸ್ ಎಕನಾಮಿಕಲಿ ವ್ಯಾಲ್ಯೂಬಲ್ ಓರ್ ಡಿಪಾಸಿಟ್ಸ್ ಆರ್ ಲೊಕೇಟೆಡ್ ಆಕ್ಚುಯಲ್ ಮೈನಿಂಗ್ ಪ್ರೊಸೆಸ್ ಇನಿಷಿಯೇಟೆಡ್ ಓಕೆ ಒಂದ್ಸತಿ ನಿಮಗ್ ಗೋಲ್ಡ್ ಎಲ್ಲದ ಅಂತ ಗೊತ್ತಾಯ್ತು ಅಂತಂದ್ರೆ ಅಲ್ಲಿ ಏನ್ ಮಾಡ್ತೀರಿ ಮೈನಿಂಗ್ ಪ್ರೊಸೆಸ್ ನ ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳ್ತಾನೆ ಓಕೆ ಟೈಪ್ಸ್ ಆಫ್ ಮೈನಿಂಗ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಓರ್ ಡಿಪಾಸಿಟ್ ಅಂಡ್ ದ ಟೋಪೋಲಜಿ ಆಫ್ ದ ರೀಸನ್ ಓಕೆ ನಾವು ಯಾವ್ದು ಮೈನಿಂಗ್ ಇಲ್ಲಿ ಮೈನಿಂಗ್ ಮಾಡಕ್ಕೂ ಬಹಳಷ್ಟು ಟೈಪ್ಸ್ ಅದಾವ ನಾವು ಯಾವ್ದು ಮೈನಿಂಗ್ ಮಾಡ್ಬೇಕಂತಂದ್ರೆ ನಮಗ ಮತ್ತದು ಯಾವ ಓರ್ ತೆಗಿತೀವಿ ಅದೇ ಯಾವ್ದು ಏನಂತ ನ್ಯಾಚುರಲ್ ಸಬ್ಸ್ಟೆನ್ಸ್ ತೆಗಿತೀರಿ ಗೋಲ್ಡ್ ತೆಗಿಬೇಕಂತಂದ್ರೆ ಅದಕ್ ಬೇರೆ ಮೈನಿಂಗ್ ಟೆಕ್ನಿಕ್ ಇರ್ತದ ವಾಟರ್ ತೆಗಿಬೇಕಂದ್ರೆ ವಾಟರ್ಗೆ ಮತ್ ಬೇರೆ ಮೈನಿಂಗ್ ಟೆಕ್ನಿಕ್ ಇರ್ತದ ಐರನ್ ಇವೆಲ್ಲ ಮತ್ ಬೇರೆ ಬೇರೆ ಸಬ್ಸ್ಟೆನ್ಸ್ ಗೆ ಬೇರೆ ಬೇರೆ ಮೈನಿಂಗ್ ಟೆಕ್ನಿಕ್ ಯೂಸ್ ಮಾಡ್ತೀವಿ ಆಮೇಲೆ ಟೊಪೊಲಜಿಕಲ್ ರೀಸನ್ ಹೆಂಗದ ಓಕೆ ಸ್ಯಾಂಡ್ ಗಟ್ಟಿ ಅದನು ಮೆತ್ತಗದನು ಓಕೆ ಆಮೇಲೆ ಡ್ರೈ ಅದನು ಒಳಗ್ ಎಷ್ಟು ಡೀಪರ್ ಅದನು ಓಕೆ ಆಮೇಲೆ ಒಳಗ್ ಬಹಳ ಕಲ್ ಹತ್ತಾತ ಸೊ ಅವನ್ನೆಲ್ಲಾ ನೋಡ್ಕೊಂಡು ಟೊಪೊಲಜಿಕಲ್ ರೀಸನ್ಸ್ ಎಲ್ಲಾ ನೋಡ್ಕೊಂಡು ನಾವು ಮೈನಿಂಗ್ ಮಾಡ್ತೀವಿ ಬೇರೆ ಬೇರೆ ಮೆಥಡ್ಸ್ ಇಂದ ಮೈನಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಏನು ಒಂದ್ಸತಿ ನಿಮಗ ಎಲ್ಲಿ ಸಬ್ಸ್ಟೆನ್ಸ್ ಇದೆ ಅಂತ ಲೊಕೇಟ್ ಆದ್ಮೇಲೆ ನೀವು ಮೈನಿಂಗ್ ಪ್ರೊಸೆಸ್ ನ ಸ್ಟಾರ್ಟ್ ಮಾಡ್ತೀರಿ ಸೊ ಅದು ಎದ್ರ ಮೇಲೆ ಡಿಪೆಂಡ್ ಇರ್ತದೆ ಅಂತಂದ್ರೆ ನೇಚರ್ ಮೇಲೆ ಡಿಪೆಂಡ್ ಇರ್ತದೆ ಆಮೇಲೆ ಅಂದ್ರೆ ಯಾವ ಮೈನಿಂಗ್ ಯಾವ ಸಬ್ಸ್ಟೆನ್ಸ್ ಇದೆ ಅದ್ರ ಮೇಲೆ ಡಿಪೆಂಡ್ ಇರ್ತದೆ ಮತ್ತೆ ಅದ್ರ ರೀಸನ್ ಹೆಂಗದ ಅದ್ರ ಮೇಲೆ ಡಿಪೆಂಡ್ ಹಾಕೊಂಡು ನಾವು ಬೇರೆ ಬೇರೆ ಟೆಕ್ನಿಕ್ಸ್ ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ ಇಸ್ ದ ಸೆಕೆಂಡ್ ಸ್ಟೆಪ್ ಮೈನಿಂಗ್ ಒಳಗೆ ಓಕೆ ಫಸ್ಟ್ ಸ್ಟೆಪ್ ಏನ್ ಮಾಡ್ತೀರಿ ಅದನ್ನ ಲೊಕೇಟ್ ಮಾಡ್ತೀರಿ ಸೆಕೆಂಡ್ ಸ್ಟೆಪ್ ಅದನ್ನ ಎಕ್ಸ್ಪ್ಲೋರ್ ಮಾಡ್ತೀರಾ ಅಂದ್ರೆ ಮೈನಿಂಗ್ ಮಾಡ್ತೀರಿ ಓಕೆ ಸೊ ನೆಕ್ಸ್ಟ್ ಥರ್ಡ್ ಸ್ಟೆಪ್ ಇಸ್ ಪ್ರೊಸೆಸಿಂಗ್ ಅಂಡ್ ಎಕ್ಸ್ಪ್ಲೋಟೇಷನ್ ಅಂದ್ರೆ ಏನ್ ನೋಡ್ರಿ most of the mineral need to be purified from their ores which involves specific steps for processing the processed and purified minerals are then used for the various purposes processing and exploitation ಅಂತಂದ್ರೆ ಏನ್ರಿ ಮೋಸ್ಟ್ ಆಫ್ ದ ಮಿನರಲ್ಸ್ ಏನಿರ್ತಾವ ಅಂತಂದ್ರೆ ಪ್ಯೂರಿಫೈಡ್ ಇರ್ತಾವ ಒಂದೊಂದು ಪ್ಯೂರಿಫೈಡ್ ಇರಂಗಿಲ್ಲ ಓಕೆ ಸೊ ಪ್ಯೂರಿಫೈ ಮಾಡಿ ಅಂದ್ರೆ ಅದನ್ನ ಪ್ಯೂರಿಫೈ ಮಾಡಾಕ ಏನ್ ಸ್ಟೆಪ್ಸ್ ಇರ್ತಾವ ಅದಕ್ಕೆ ಏನಂತ ಕರಿತಾನ ಪ್ರೊಸೆಸಿಂಗ್ ಅಂತ ಕರಿತಾನ ಮಾಡಿ ಪ್ಯೂರಿಫೈ ಮಾಡಿದ್ದ ಮಿನರಲ್ಸ್ ನಾವು ಬೇರೆ ಬೇರೆ ಪರ್ಪಸ್ ಗೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ ಓಕೆ ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಗೋಲ್ಡ್ ಹಿಂಗ ಇದ್ರ ಟೈಪ್ ಸಿಗಂಗಿಲ್ಲ ನಮಗೆ ಪ್ಯೂರ್ ಗೋಲ್ಡ್ ಸಿಗ್ತದೆ ಓಕೆ
ಬಟ್ ಆ ಪ್ಯೂರ್ ಗೋಲ್ಡ್ ನ ಗಟ್ಟಿ ಗಟ್ಟಿ ಸಿಗ್ತದ, ನೀವು ಮತ್ತೆ ಅದನ್ನ ಬೇರೆ 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 ಮಾಡ್ಕೋತೀರಿ, ರಿಂಗ್ಸ್ ಮಾಡ್ಕೋತೀರಿ, ಕೊಳ್ಳಾಗಿನ್ ಮಾಡ್ಕೋತೀರಿ, ಮಾಡ್ಕೊತ ಹೋಗ್ತೀರಿ. ಓಕೆ, ಸೊ ಆ ಪ್ಯೂರಿಫೈಡ್ ಸಿಕ್ಕಿದ್ದನ್ನ ನಾವು ಮತ್ತೆ ಬೇರೆ ಬೇರೆ ಪರ್ಪಸ್ ಗೆ ಯೂಸ್ ಮಾಡ್ತೀವಿ. ಓಕೆ, ಈಗ ವಾಟರ್, ಇಫ್ ಯು ಕನ್ಸಿಡರ್ ವಾಟರ್, ಸೊ ವಾಟರ್ ಏನ್ ಮಾಡ್ತೀವಿ, ಒಂದು ಪ್ಯೂರಿಫೈಡ್ ವಾಟರ್ ನ ಬೇರೆ ಬೇರೆ ಪರ್ಪಸ್ ಗೆ ಯೂಸ್ ಮಾಡ್ತೀವಿ. ಓಕೆ, ಆಮೇಲೆ ಐರನ್. ಓಕೆ, ಸೊ ಐರನ್ ಜಸ್ಟ್ ಹಿಂಗ ಇದು ಸಿಗ್ತದೆ, ಐರನ್ ಸಬ್ಸ್ಟೆನ್ಸ್, ಹಾರ್ಡ್ ಸಬ್ಸ್ಟೆನ್ಸ್ ಸಿಕ್ಕಿರ್ತದ, ಅದನ್ನ ಮತ್ ನಾವು ಬೇರೆ ಬೇರೆ ಪರ್ಪಸ್, ಚೇರ್ ಮಾಡೋದಾಗ್ಲಿ, ರಾಡ್ ಮಾಡೋದಾಗ್ಲಿ, ವಿಂಡೋಸ್ ರಾಡ್ಸ್ ಮಾಡೋದಾಗ್ಲಿ, ಸೊ ಬೇರೆ ಬೇರೆ ಅದನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಅಂದ್ರೆ ಪ್ಯೂರಿಫೈಡ್ ಇರ್ಲಿಲ್ಲ ಅಂದ್ರೆ ಅದನ್ನ ಪ್ಯೂರಿಫೈಡ್ ಮಾಡಿ, ಪ್ಯೂರಿಫೈಡ್ ಇರ್ಲಿಲ್ಲ ಅಂದ್ರೆ ಅದನ್ನ ಪ್ಯೂರಿಫೈಡ್ ಮಾಡಕ ಪ್ರೊಸೆಸಿಂಗ್ ಅಂತ ಹೇಳ್ತಾನೆ. ಪ್ರೊಸೆಸ್ ಆಗಿ ಆ ಪ್ಯೂರಿಫೈಡ್ ಮೆಟೀರಿಯಲ್ಸ್ ನಾವು ಬೇರೆ ಬೇರೆ ಪರ್ಪಸ್ ಗೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ದಟ್ ಈಸ್ ದ ಥರ್ಡ್ ಸ್ಟೆಪ್. ಓಕೆ, so totally we have two types in order laksh kodri. We have two types of minings. One is open cast mining and subsurface. Second one is subsurface mining. Open cast mining ಅಂದ್ರೆ ಮ್ಯಾಲ ಇದ್ದಿದ್ದ ಸಾಯಿಲ್ ಅಷ್ಟೇ ತೆಗಿತೀವಿ. ಓಕೆ, ಅರ್ತ್ ಮೇಲೆ, ಸರ್ಫೇಸ್ ಮೇಲೆ ಇರೋ ಸಾಯಿಲ್ ಅಷ್ಟೇ ತೆಗೆದು ನಾವು ಅದನ್ನ ಡಿಪಾಸಿಟ್ ಮಾಡ್ತೇವೆ, ಅಂದ್ರೆ ತೆಗಿತೀವಿ, ಮಿನರಲ್ಸ್ ನ ತೆಗಿತೀವಿ ಅಂತ ಹೇಳ್ತೀವಿ. ಸಬ್ ಸರ್ಫೇಸ್ ಅಂತಂದ್ರೆ ಡೀಪರ್ ಟ್ಯೂನಲ್ಸ್ ಹಾಕಿ ನಾವು ಅದನ್ನ ತೆಗಿತೀವಿ ಅಂತ, ಅವಕ್ಕೆಲ್ಲ ಸಬ್ ಸರ್ಫೇಸ್ ಡೀಪ್ ಮೈನಿಂಗ್ ಅಂತ ಕರೀತಾರೆ. ಓಕೆ, ಈಗ ನೀವು ಮೈನಿಂಗ್ಸ್ ತೆಗಿಬೇಕಂದ್ರೆ, ಎಕ್ಸ್ಪ್ಲೋರೇಷನ್ ಮಾಡ್ಬೇಕಂತಂದ್ರೆ 3 ಸ್ಟೆಪ್ಸ್ ಅದಾವ. ಒನ್ ಇಸ್ ಪ್ರಾಸ್ಪೆಕ್ಟಿಂಗ್ ಅಂಡ್ ಎಕ್ಸ್ಪ್ಲೋರೇಷನ್. ಪ್ರಾಸ್ಪೆಕ್ಟಿಂಗ್ ಅಂಡ್ ಎಕ್ಸ್ಪ್ಲೋರೇಷನ್ ಇಸ್ ನಥಿಂಗ್ ಬಟ್ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ವೇರ್ ದ ಮಿನರಲ್ ಇಸ್ ಪ್ರೆಸೆಂಟ್. ಅಂಡರ್ ಗ್ರೌಂಡ್ ಒಳಗೆ ಎಲ್ಲಿ ಮಿನರಲ್ ಪ್ರೆಸೆಂಟ್ ಅದ ಅದನ್ನ ನಾವು ಹುಡುಕಿ, ಅದು ಹುಡುಕ್ಬೇಕಾದಾಗ ಬೇರೆ ಬೇರೆ ಟೆಕ್ನಿಕ್ಸ್ ಅದಾವ. ಆ ಟೆಕ್ನಿಕ್ಸ್ ಯೂಸ್ ಮಾಡಿ ಬೇರೆ ಬೇರೆ ಇಂಜಿನಿಯರ್ಸ್ ಇರ್ತಾರೆ, ಜಿಯೋಲಜಿಸ್ಟ್ ಇರ್ತಾರೆ, ಕೆಮಿಸ್ಟ್ ಇರ್ತಾರೆ, ಸೊ ಅವ್ರೆಲ್ಲಾರು ವರ್ಕ್ ಮಾಡಿ ನಮ್ದು ಎಲ್ಲಿ ಪ್ಲೇಸ್ ಅದ ಅದನ್ನ, ಅಂದ್ರೆ ನಮ್ ಮಿನರಲ್ಸ್ ಎಲ್ಲಿ ಅದ ಅದನ್ನ ಹುಡ್ಕಾತ ಅವ್ರ ಕೆಲಸ. ಫಸ್ಟ್ ಸ್ಟೆಪ್ ಇಸ್ ಅದು, ಅಂದ್ರೆ ನಾವು ಲೊಕೇಶನ್ ನ ಫೈಂಡ್ ಔಟ್ ಮಾಡ್ಬೇಕು. ಸೆಕೆಂಡ್ ಸ್ಟೆಪ್ ಇಸ್ ಮೈನಿಂಗ್. ಓಕೆ, ಸೊ ಮೈನಿಂಗ್ ಅಂತಂದ್ರೆ ಅದು ಡಿಪೆಂಡಿಂಗ್ ಅಪಾನ್ ದ ಲೊಕೇಶನ್, ರೀಜನ್, ಆಮೇಲೆ ಯಾವ್ದು ಮಿನರಲ್ಸ್ ನಾವು ತೆಗಿತೀವಿ ಅದನ್ನ ನೋಡ್ಕೊಂಡು ನಾವು ಅದನ್ನ ಡಿಪೆಂಡಿಂಗ್ ಅಪಾನ್ ಮೆನಿ ಮೈನಿಂಗ್ ಟೆಕ್ನಿಕ್ಸ್ ನಾವು ಅದನ್ನ ತೆಗಿತೀವಿ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಇಸ್ ಪ್ರೊಸೆಸಿಂಗ್ ಅಂಡ್ ಎಕ್ಸ್ಪ್ಲೋರೇಷನ್. ಅಂತಂದ್ರೆ ಪ್ಯೂರಿಫೈಡ್ ಇದ್ದಿದ್ದಿಲ್ಲ ಅಂತಂದ್ರೆ ಅದನ್ನ ಪ್ಯೂರಿಫೈಡ್ ಮಾಡಿ ಆ ಪ್ಯೂರಿಫೈಡ್ ಮಿನರಲ್ಸ್ ನ ನಾವು ಮತ್ ವೇರಿಯಸ್ ಪರ್ಪಸ್ ಗೆ ಯೂಸ್ ಮಾಡ್ತೀವಿ. These are the 3 steps in exploring the minerals. Understood? Please reply. Everyone understood these 3 steps? Yes, I want a reply from everyone. Understood? Ma'am, understood, ma'am. Others? Understood? Yes, ma'am, understood. Others? Okay. Okay, so fine then. Then we'll go for the next topic here. Next topic is environmental impact on mining. Okay. So mining ಮಾಡೋದ್ರಿಂದ environmental impacts ಏನ್ ಆಗಾಕತ್ತಾವ ಅಂತ ಹೇಳಿ. ಓಕೆ, ಸೊ ಫಸ್ಟ್ ನೀವು ಮೈನಿಂಗ್ ನೋಡಿರ್ತೀರ ಅನ್ಕೋತೀನಿ. ಫಾರ್ ಎಕ್ಸಾಂಪಲ್ ಮನೆ ಅಲ್ಲಂ ಪ್ರಭು ಹೇಳಿದ್ದ, ಏನು KGF ಮೂವಿ ಒಳಗ್ ಮೈನಿಂಗ್ ಮಾಡೋದ್ ತೋರ್ಸಾರ ಅಂತ. ಓಕೆ, ಐ ಹೋಪ್ ಯು ಆಲ್ ಹ್ಯಾವ್ ಸೀನ್ ದ ಮೈನಿಂಗ್ ಪ್ರೋಸೆಸ್. ಓಕೆ, ಮೂವಿ ಒಳಗು ನೋಡಿರ್ತೀರಿ, ಇಲ್ಲ ವಿಡಿಯೋಸ್ ನೋಡಿರ್ತೀರಿ. ಇಫ್ ಯು ಹ್ಯಾವ್ ನಾಟ್ ಸೀನ್, ಪ್ಲೀಸ್ ಸಿ ದ ವಿಡಿಯೋಸ್ ಇನ್ ಯೂಟ್ಯೂಬ್. ಯು ಹ್ಯಾವ್ ಮೈನಿಂಗ್ ಪ್ರೋಸೆಸ್, ಮೈನಿಂಗ್ ಹೆಂಗ್ ಮಾಡ್ತಾರಂತ. ಓಕೆ, ಐ ಹೋಪ್ ಎಲ್ಲರಿಗೂ ಗೊತ್ತಿರ್ತದೆ ಮೈನಿಂಗ್ ಹೆಂಗ್ ಮಾಡ್ತೀವಿ, ಬೇರೆ ಬೇರೆ ಮೆಟೀರಿಯಲ್ಸ್ ಬೇರೆ ಬೇರೆ ಮೈನಿಂಗ್ ಹೆಂಗ್ ಮಾಡ್ತೀವಿ ಅಂತ ಗೊತ್ತದ ಅನ್ಕೋತೀನಿ. ಓಕೆ, ಓಕೆ, ಸೊ ನೆಕ್ಸ್ಟ್ ಇಸ್ ಮೈನಿಂಗ್ ಮಾಡದ್ಮೇಲೆ ಎನ್ವಿರಾನ್ಮೆಂಟ್ ಮೇಲೆ ಏನ್ ಇಂಪ್ಯಾಕ್ಟ್ ಆಗಾಕತ್ತದ ಅಂತ ಹೇಳಿ. ಓಕೆ, ಡಿಸ್ಟ್ರಕ್ಷನ್ ಆಫ್ ಫಾರೆಸ್ಟ್ ಅಂಡ್ ಅದರ್ ನ್ಯಾಚುರಲ್ ಎಕೋಸಿಸ್ಟಮ್ಸ್. ಓಕೆ, ಸೊ ಫಸ್ಟ್ ಏನದ, ಫಾರೆಸ್ಟ್ ಡಿಸ್ಟ್ರಕ್ಷನ್ ಆಗತ್ತದ, ಆಮೇಲೆ ಬೇರೆ ನ್ಯಾಚುರಲ್ ಎಕೋಸಿಸ್ಟಮ್ಸ್ ನ ಹಾಳಾಗತ್ತದ ಅಂತ ಹೇಳ್ಬೋದು. ಫಾರೆಸ್ಟ್ ಹಾಳಾಗತ್ತದ ಮತ್ತೆ ಬೇರೆ ನ್ಯಾಚುರಲ್ ಸಿಸ್ಟಮ್ಸ್ ಹಾಳಾಗಕತ್ತಾವ ಅಂತ ಹೇಳಕತ್ತಾನ. ಓಕೆ, ಹೆಂಗ್ ನೋಡೋಣ ಅಂತ ನೋಡ್ರಿ. ಲಾರ್ಜ್ ಏರಿಯಾ ಆಫ್ ಫಾರೆಸ್ಟ್ ಆರ್ ಕ್ಲಿಯರ್ ಫಾರ್ ಮೈನಿಂಗ್ ಆಪರೇಷನ್ಸ್ ಅಂಡ್ ದ ಸ್ಟೋರ್ ದ ಓರ್ ಅಂಡ್ ಟು ಡಂಪ್ ದ ವಾಟರ್ ಮೆಟೀರಿಯಲ್ಸ್. ಓಕೆ, ನೋಡ್ರಿ ಸೊ ಏನದ ಅಗೇನ್ ಇಲ್ಲಿ ಏನ್ ಮಾಡಕತ್ತೀವಿ ನಾವು, ಲಾರ್ಜ್ ಏರಿಯಾ ಆಫ್ ಫಾರೆಸ್ಟ್ ನ ಕಡ್ ಹಾಕಾಕತ್ತೀವಿ. ಅದ್ರ ಸಲಾಗ ಅಂತಂದ್ರೆ ಓನ್ಲಿ ಫಾರ್ ದ ಮೈನಿಂಗ್ ಆಪರೇಷನ್ಸ್. ಮೈನಿಂಗ್ ಆಪರೇಷನ್ಸ್ ಸಲಾಗ ಲಾರ್ಜ್ ಏರಿಯಾಸ್ ಆಫ್ ಫಾರೆಸ್ಟ್ ನ ಕಡದ್ ಹಾಕಾಕತ್ತೀವಿ ಅಂತ ಹೇಳ್ತಾನೆ. ಓಕೆ, ಅದ ಆಮೇಲೆ ಅದ್ರದ್ದು ಏನ್ ಮೈನಿಂಗ್ ಮಾಡ್ಬೇಕಾದಾಗ ಏನ್ ವೇಸ್ಟ್ ಮೆಟೀರಿಯಲ್ಸ್ ಬರ್ತದೆ ಮತ್ತೆ ಅದನ್ನೆಲ್ಲ ವೈದಲ್ಲಿ ಹಾಕಾಕತ್ತೀವಿ, ಅಗೇನಿಂದ ಫಾರೆಸ್ಟ್ ಒಳಗ ಅದನ್ನ ಹಾಕಾಕತ್ತೀವಿ ಅಂತ ಹೇಳ್ತಾನೆ. ಓಕೆ, ದಿಸ್ ಡೈರೆಕ್ಟ್ಲಿ ಲೀಡ್ಸ್ ಟು ಡಿಕ್ರೀಸಸ್ ಆಫ್ ವ್ಯಾಲ್ಯೂಯಬಲ್
ಸ್ಪೈಸಸ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ನೀವು ನೋಡಿ ಅಗೇನ್ ನಾವು ಡಿಫಾರೆಸ್ಟೇಷನ್ ಮಾಡಾಕತ್ತೀವಿ. ಡಿಫಾರೆಸ್ಟೇಷನ್ ಅಂತ ಏನಾಗತ್ತದ ಅಂತಂದ್ರ ಮತ್ತ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಎಲ್ಲ ಹೋಗಾಕತ್ತಾವ ಅಂತೇಳಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಲೈಫ್ ಫಾರೆಸ್ಟ್ ಅದರ್ ನ್ಯಾಚುರಲ್ ಎಕೋಸಿಸ್ಟಮ್ಸ್ ಆರ್ ಆಲ್ಸೋ ಡೆಸ್ಟ್ರಾಯ್ಡ್ ಬೈ ಮೈನಿಂಗ್ ಆಪರೇಷನ್ಸ್ ಅಂತ ಹೇಳ್ಬೋದು. ಅಂದ್ರೆ ಲೈಫ್ ಫಾರೆಸ್ಟ್ ಮತ್ತೆ ನ್ಯಾಚುರಲ್ ಎಕೋಸಿಸ್ಟಮ್ಸ್ ಎಲ್ಲ ಏನಾಗತ್ತದ ಡೆಸ್ಟ್ರಾಯ್ ಆಗಾಕತ್ತದ ಮೈನಿಂಗ್ ಆಪರೇಷನ್ಸ್ ಅಂತ ಡೆಸ್ಟ್ರಾಯ್ ಆಗಾಕತ್ತಾವ ಅಂತೇಳಿ ಹೇಳ್ಬೋದು. ಅಗೇನ್ ಇಟ್ಸ್ ಅಫೆಕ್ಟಿಂಗ್ ಅವರ್ ಫಾರೆಸ್ಟ್. ಓಕೆ, ಫಾರ್ ಎಕ್ಸಾಂಪಲ್ mine wastes, for example, mine wastes are dumped soil is leached to nearby rivers and steamed by air where it damages the quality of water and survival of the aquatic organisms like fishes. Okay, ಈಗ ನೋಡ್ರಿ ಮೈನಿಂಗ್ ಮಾಡ್ಬೇಕಾದಾಗ ಏನ್ ವೇಸ್ಟ್ ಬರ್ತದೆ, ವೇಸ್ಟ್ ಆಬ್ವಿಯಸ್ಲಿ ಬಂದೇ ಬರ್ತದೆ. ಓಕೆ, ಅಂಟಿಲ್ ವಿ ರೀಚ್ ದಟ್ ಪರ್ಟಿಕ್ಯುಲರ್ ಮೈನಿಂಗ್. ಈಗ ನಮಗೆ ಗೋಲ್ಡ್ ಬೇಕಾಗಿತ್ತಂದ್ರೆ ಗೋಲ್ಡ್ ಬರತನ ನಾವು ಡ್ರಿಲ್ ಮಾಡ್ತೀವಿ. ಓಕೆ, ಸೊ ಆ ಡ್ರಿಲ್ಲಿಂಗ್ ಮಾಡಿದಾಗ ಏನೇನೋ ವೇಸ್ಟ್ ಬರ್ತಾವ, ಲೈಕ್ ಸ್ಯಾಂಡ್ ಬರ್ತದ. ಓಕೆ, ರಾಕ್ ಬರ್ತಾವ, ಆಮೇಲೆ ಅಂಡರ್ ಗ್ರೌಂಡ್ ನಾಗ ಇದ್ದದ ಏನೇನೆಲ್ಲ ವೇಸ್ಟ್ ಎಲ್ಲ ಬರ್ತಾವ ಅವನ್ನೆಲ್ಲ ಏನ್ ಮಾಡ್ತೀವಿ ಫಾರೆಸ್ಟ್ ನಾಗ ಬಿಟ್ಬಿಡ್ತೇವೆ. ಓಕೆ, ಸೊ ಫಾರೆಸ್ಟ್ ನಿಂದ ಏನಾಗ್ತದೆ ರಿವರ್ಸಿಗೆ ಹೋಗ್ತದೆ ಸಾಯಿಲ್. ಈಗ ಡಂಪ್ಡ್ ಸಾಯಿಲ್ ಏನ್ ಮಾಡ್ತೀವಿ ನಾವು ನೀರ್ ಒಬ್ವಿಯಸ್ಲಿ ನಾವು ಡ್ರಿಲ್ ಮಾಡ್ಬೇಕಾದಾಗ ಸ್ವಲ್ಪ ಆದ್ರೂ ನೀರ್ ಬಂದೇ ಬರ್ತದೆ. ಸೊ ಆ ಡಂಪ್ಡ್ ಸಾಯಿಲ್ ಏನಿರ್ತಾವಲ್ಲ ನಾವು ನಿಯರ್ ಬೈ ರಿವರ್ಸಿಗೆ ಬಿಟ್ಬಿಡ್ತೀವಿ. ಸೊ ನಿಯರ್ ಬೈ ರಿವರ್ಸಿಗೆ ಬಿಟ್ಮೇಲೆ ಅದು ಏನಾಗ್ತದೆ ಅದು ಡ್ಯಾಮೇಜ್ ಕ್ವಾಲಿಟಿ ಆಫ್ ವಾಟರ್ ನ ಡ್ಯಾಮೇಜ್ ಮಾಡ್ತದೆ. ಓಕೆ, ಈಗ ನೀವು ನೋಡ್ರಿ ಬಹಳಷ್ಟು ವೇಸ್ಟ್ ಮೆಟೀರಿಯಲ್ಸ್ ನ ರಿವರ್ಸಿಗೆ ಬಿಟ್ಬಿಟ್ರೆ ರಿವರ್ ಏನಾಗ್ತದೆ ಆಬ್ವಿಯಸ್ಲಿ ವೇಸ್ಟ್ ಆಗ್ಬಿಡ್ತದೆ. ಓಕೆ, ಅಂದ್ರೆ ಅದ್ರದ್ದು ಎಲ್ಲಾನೇ ಕಳ್ಕೊಂಡ್ ಬಿಡ್ತದ ರಿವರಿಗೆ. ನೀವು ನೋಡ್ಬೋದು ಗಂಗಾ ಅದೆಲ್ಲ ನೋಡಾತಿರಿ. ಇನ್ ವಾಟರ್ ರಿಸೋರ್ಸಸ್ ಆಲ್ಸೋ ಯು ಹ್ಯಾವ್ ಸೀನ್. ಓಕೆ, ಆಮೇಲೆ ಅದ್ರ ಅಕ್ವಾಟಿಕ್ ಅನಿಮಲ್ಸ್ ಇರ್ತಾವಲ್ಲ ಲೈಕ್ ಫಿಶಸ್ ಅವೆಲ್ಲಾನು ಹೋಗ್ಬಿಡ್ತಾವ. ಯಾಕಿರ್ತಾವ ದೊಡ್ಡ ದೊಡ್ಡ ಕಲ್ಗಳು ತಂದ್ ಬಿದ್ದು ದೊಡ್ಡ ದೊಡ್ಡ ಮಣ್ಣು ಸ್ಯಾಂಡ್ ಎಲ್ಲ ತಂದ್ ಬಿದ್ದು ಅಂದ್ರ ಅನಿಮಲ್ಸ್ ಅಕ್ವಾಟಿಕ್ ಅನಿಮಲ್ಸ್ ಸಣ್ಣ ಸಣ್ಣ ಫಿಶ್ಗಳು ಏನಾಗ್ತಾವ ಸತ್ ಹೋಗ್ಬಿಡ್ತಾವ. ಓಕೆ, ಸೊ ಟೋಟಲಿ ದೇ ಆರ್ ಸೇಯಿಂಗ್ ದಟ್ ಮೈನಿಂಗ್ ಮಾಡೋದ್ರಿಂದ ಫಾರೆಸ್ಟ್ ಆಬ್ವಿಯಸ್ಲಿ ಹಾಳಾಗತ್ತದ. ಯಾಕಂದ್ರೆ ಫಾರೆಸ್ಟ್ ಕರಡ್ಮೇಲೆ ನಮ್ಗ ಅಲ್ಲಿ ಮೈನಿಂಗ್ ಮಾಡಕ್ ಸಿಗಾಕತ್ತದ. ಆಮೇಲೆ ಅದ್ರ ವೇಸ್ಟ್ ಎಲ್ಲ ಬೈದ್ ಅಲ್ಲೇ ಹಾಕಾಕತ್ತೀವಿ. ಆಮೇಲೆ ಸಮ್ ಸಾಯಿಲ್ ಏನಿರ್ತದಲ್ಲ ಡಂಪ್ಡ್ ಸಾಯಿಲ್ಸ್ ಏನಿರ್ತಾವಲ್ಲ ಅವೆಲ್ಲ ನಾವು ರಿವರ್ಸಿಗೆ ಬಿಡಾಕತ್ತೀವಿ. ರಿವರ್ಸಿಗೆ ಬಿಟ್ಮೇಲೆ ಏನಾಗ್ತದ ರಿವರ್ಸ್ ನಾಗೆಲ್ಲ ಹಾಳಾಗ್ತದೆ. ಓಕೆ, ಒಂದು ಫಾರೆಸ್ಟ್ ಹಾಳಾಗತ್ತದ, ಒಂದು ರಿವರ್ಸ್ ಹಾಳಾಗತ್ತದ. ಫಾರೆಸ್ಟ್ ನಾಗ ಇದ್ದಿದ್ದ ಅನಿಮಲ್ಸ್ ಎಲ್ಲ ಫಾರೆಸ್ಟ್ ಇಲ್ಲ ಅಂದ್ರೆ ಪಾಪ ಅನಿಮಲ್ಸ್ ಅಲ್ಲಿ ಇರ್ಬೇಕು. ಸೊ ಅನಿಮಲ್ಸ್ ಎಲ್ಲ ಹೋಗಾಕತ್ತಾವ. ಆಮೇಲೆ ಇವನ್ ಇನ್ ದ ಅಕ್ವಾಟಿಕ್ ಅನಿಮಲ್ಸ್ ಅಕ್ವಾಟಿಕ್ ಆರ್ಗಾನಿಸಮ್ಸ್ ಲೈಕ್ ಫಿಶಸ್ ಅವೆಲ್ಲಾನು ಹೋಗ್ತಾವ ಅಂತ ಹೇಳ್ತಾನೆ. ಸೊ ದಟ್ ಈಸ್ ದ ಫಸ್ಟ್ ಇಂಪ್ಯಾಕ್ಟ್ ಆನ್ ದ ಮೈನಿಂಗ್ ಮಾಡೋದ ಫಸ್ಟ್ ಇಂಪ್ಯಾಕ್ಟ್ ಅಂತೇಳಿ ಹೇಳ್ಬೋದು. ಓಕೆ, ಸೊ ದ ಸೆಕೆಂಡ್ ಥಿಂಗ್ ಈಸ್ land degradation. Okay, land degradation is the second impact of the mining anta helbodu. Loss of soil fertility due to removal of topsoil and dumping in the nearby productive land is another significant impact of mining and quarrying. Okay, ನೀವು ಎಷ್ಟು ಡ್ರಿಲ್ ಮಾಡ್ಕೊತ ಹೋಗ್ತೀರಿ ಅಷ್ಟೆಲ್ಲ ಲ್ಯಾಂಡ್ ಸಪ್ರೇಟ್ ಆಗ್ತದೆ. ಅದ್ರ ಆಬ್ವಿಯಸ್ಲಿ ಇಂಪ್ಯಾಕ್ಟ್ ಬಿದ್ದೇ ಬಿಡ್ತದೆ. ನೀವು ಮ್ಯಾಲಿನ ಸಾಯಿಲ್ ತೆಗಿತೀರಿ, ಸರ್ಫೇಸ್ ಮೇಲೆ ಇದ್ದಿದ್ದೆಲ್ಲ ಸಾಯಿಲ್ ತೆಗಿತೀರಿ, ಅಲ್ಲೇನಾಗ್ತದೆ ಫರ್ಟಿಲೈಸೇಷನ್ ಹೋಗ್ಬಿಡ್ತದೆ. ಓಕೆ, ಡ್ರಿಲ್ ಮಾಡ್ಕೊತ ಹೋದಂಗ ಎಲ್ಲ ಒಳಗೆಲ್ಲ ನೀವು ಹೋಲ್ ಹಾಕ್ತೀರಿ. ಓಕೆ, ಸೊ ಹೋಲ್ ಹಾಕ್ಬೇಕಂದ್ರೆ ಏನಾಗ್ತದೆ ಅದೆಲ್ಲ ಸರೌಂಡಿಂಗ್ ಎಲ್ಲ ಫರ್ಟಿಲೈಸೇಷನ್ ಹೋಗ್ಬಿಡ್ತದೆ. ಓಕೆ, ಪ್ರೊಡಕ್ಟಿವ್ ಲ್ಯಾಂಡ್ ಏನಿರ್ತದಲ್ಲ ಅದೆಲ್ಲ ಅದ್ರ ಇಂಪ್ಯಾಕ್ಟ್ ಹೋಗ್ತದೆ ಅಂತ ಹೇಳ್ತಾನೆ. ಓಕೆ, ಸ್ಟೋರ್ಡ್ ಮೈನ್ಸ್ ಆರ್ ರೆಂಡರಿಂಗ್ ಸಚ್ ಲ್ಯಾಂಡ್ ಯೂಸ್ಲೆಸ್ ಫಾರ್ ಕ್ರಾಪ್ ಗ್ರೋತ್. ಅಲ್ಲೇ ನಮ್ಗ ಅಂತ ಲ್ಯಾಂಡ್ ಮೇಲೆ ನಮಗ ಬೆಳಕ ಆಗಂಗಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಕ್ರಾಪ್ಸ್ ನ ಗ್ರೋತ್ ಮಾಡಕಂತ ನಿಮ್ದು ಅಗ್ರಿಕಲ್ಚರ್ ಮಾಡಕ ಬರಂಗಿಲ್ಲ. ಮೈನಿಂಗ್ ಆಪರೇಷನ್ಸ್ ಆಲ್ಸೋ ಫರ್ಟಿಲೈಸಸ್ ಸಾಯಿಲ್ ಎರೋಷನ್. ಸೊ ಇದರಿಂದ ಆಗ್ತದೆ ನಮ್ಗ ಸಾಯಿಲ್ ಎರೋಷನ್ ಆಗ್ತದ ಅಂತ ಹೇಳ್ತಾನೆ. ಸೊ ನೀವು ಹೆಂಗ್ ಡ್ರಿಲ್ಲಿಂಗ್ ಮಾಡ್ಕೊತ ಹೋಗ್ತೀರಿ ಸೊ ಅಲ್ಲಿ ಏನಾಗ್ತದ ಅದ್ರದ್ದೆಲ್ಲ ಏನ್ ಸರೌಂಡಿಂಗ್ಸ್ ಲ್ಯಾಂಡ್ ಏನಿರ್ತದಲ್ಲ ಎಲ್ಲ ಅದ್ರದ್ದು ಸಿಗ್ನಿಫಿಕೆಂಟ್ ಏನ್ ಇಂಪ್ಯಾಕ್ಟ್ ಇರ್ತದೆಲ್ಲ ಕಳ್ಕೊತದ. ಓಕೆ, ಸೊ ಅಂತ ಲ್ಯಾಂಡ್ ಮೇಲೆ ನಮಗ ಕ್ರಾಪ್ಸ್ ಬೆಳಕ್ ಬರಂಗಿಲ್ಲ, ಅಂದ್ರೆ ಅಗ್ರಿಕಲ್ಚರ್ ಮಾಡಕ್ ಬರಂಗಿಲ್ಲ. ಆಮೇಲೆ ಸಾಯಿಲ್ ಎರೋಷನ್ ಆಗ್ತದ ಅಂತ ಹೇಳ್ತಾನೆ. ಸೊ ದಟ್ ಈಸ್ ದ ಸೆಕೆಂಡ್ ಪಾಯಿಂಟ್, ಲ್ಯಾಂಡ್ ಡಿಗ್ರೇಡೇಷನ್ ಅಂತ ಹೇಳ್ಬೋದು. ಓಕೆ, ಸೊ ಸೆಕೆಂಡ್ ಇಂಪ್ಯಾಕ್ಟ್ ಇಸ್ ಲ್ಯಾಂಡ್ ಡಿಗ್ರೇಡೇಷನ್. ದ ಥರ್ಡ್ ಇಂಪ್ಯಾಕ್ಟ್ ಇಸ್ ಏರ್ ಪೊಲ್ಯೂಷನ್. ಇವನ್ ನೋಡ್ರಿ ಮೈನಿಂಗ್ ಮಾಡೋದ್ರಿಂದ ಏರ್ ಪೊಲ್ಯೂಷನ್ ಆಗ್ತದೆ. ಓಕೆ, ನೀವು ಹೆಂಗ್ ಡ್ರಿಲ್ ಮಾಡ್ಕೊತ ಹೋಗ್ತೀರ ಹಂಗ್ ಡಸ್ಟ್ ಬರ್ತದ. ನೀವು ಜಸ್ಟ್ ಒಂದ್ ಬರೇ ವಾಟರ್ ಬೋರ್ವೆಲ್ ಹಾಕ್ತಿರ್ತೀರಿ ನಿಮ್ ಮನೆ ಬಾಜು. ಓಕೆ, ಯಾರನ್ನ ಬೋರ್ವೆಲ್ ಹಾಕಕತ್ರ ನೋಡಿರ್ತೀರಂತೆ. ಸೊ ಬೋರ್ವೆಲ್ ಹಾಕ್ಬೇಕಾದಾಗ ಎಷ್ಟು ಮಣ್ಣು ಹಾರ್ತದ, ಎಷ್ಟು ಡಸ್ಟ್ ಹಾರ್ತದ. ಓಕೆ,
ಅಂತದನ್ನ ಡೀಪರ್ ಆಗಿ ನೀವು ಫುಲ್ ಡೀಪ್ ಆಗಿ ಗೋಲ್ಡ್ ಬೇರೆ ಬೇರೆ ಸಬ್ಸ್ಟೆನ್ಸಸ್ ತಗೋತೀರ ಅಂದ್ರೆ ಎಷ್ಟು ಡಸ್ಟ್ ಬರಬಾರ್ದು. ಓಕೆ, ಸೊ ಏರ್ ಪೊಲ್ಯೂಷನ್ caused by dust particles produced by open cast mines and quarries is a common environmental problem ಅಂತ ಹೇಳ್ಬೋದು. ಓಕೆ, ನೀವು ಡ್ರಿಲ್ ಮಾಡ್ಬೇಕಾದಾಗ ಏನ್ ಡಸ್ಟ್ ಹೇಳ್ತದೆ ಸೊ ಅದೆಲ್ಲ ಏನದ ಏರ್ ಪೊಲ್ಯೂಷನ್ ಗೆ ಕಾರಣಗಳು ಅಂತ ಹೇಳ್ಬೋದು. ಓಕೆ, ಡಸ್ಟ್ ಇಸ್ ಆಲ್ಸೋ ಡಿಸ್ಪೋರ್ಟೆಡ್ ಬೈ nearby buildings, crops, fields and plants. Air pollution occurs during the transport of goods. ಅದೆಲ್ಲ ಡಸ್ಟ್ ನಿಮ್ ಬಿಲ್ಡಿಂಗ್ಸ್ ನಾಗ ಬೇರೆ ನಿಯರ್ ಬೈ ಬಿಲ್ಡಿಂಗ್ಸ್ ನಾಗ ಹೋಗ್ತದೆ, ಕ್ರಾಪ್ಸ್ ಮೇಲೆ ಹೋಗ್ತದ, ಪ್ಲಾಂಟ್ಸ್ ಮ್ಯಾಗ, ಸೊ ಎಲ್ಲಾದ್ರ ಮೇಲೂ ಅಫೆಕ್ಟ್ ಆಗ್ತದ ಅಂತ ಹೇಳ್ತಾನೆ. ಓಕೆ, ನೀವು ನೋಡಿ ಬರೀ ಇಲ್ರ ನಿಮ್ ಮನೆ ಬಲ್ ಯಾರಾದ್ರು ಅಥವಾ ಎಲ್ಲಾದ್ರೂ ನೀವು ಬೋರ್ವೆಲ್ ಹಾಕದ್ ನೋಡಿದ್ರಿ ಅಂತಂದ್ರ ಸೊ ಜಸ್ಟ್ ಬೋರ್ವೆಲ್ಗೆ ಎಷ್ಟು ಹೇಳ್ತದ ಅದು. ಓಕೆ, ಮಣ್ಣು ಹೇಳ್ತದ, ಆಮೇಲೆ ನೀರಿಂದೆಲ್ಲ ವೇಸ್ಟ್ ನೀರ್ ಬಂದಿರ್ತಾವ, ಜಸ್ಟ್ ಅಲ್ಲೇ ನೋಡ್ರಿ ಬೋರ್ವೆಲ್ ಡಿಗ್ಗಿಂಗ್ ಮಾಡ್ಬೇಕಾದಾಗ ಹೆಂಗ್ ವೇಸ್ಟ್ ಆಗಿರ್ತದ ಅಂತ ಹೇಳಕ್ಕೆ. ಸೊ ಹೈ ಕಾನ್ಸಂಟ್ರೇಷನ್ ಆಫ್ ಡಸ್ಟ್ and other suspended particular matter in air leads to respiratory and other health problems in mine workers and people living in nearby areas ಅಂತ ಹೇಳ್ತಾನೆ. ಸೊ ಇದ್ರ ನಿಂತ ಅಂದ್ರೆ ಹೈ ಕಾನ್ಸಂಟ್ರೇಷನ್ ಆಫ್ ಡಸ್ಟ್ ಏನ್ ಬರ್ತದೆ ಸಸ್ಪೆಕ್ಟೆಡ್ ಪರ್ಟಿಕ್ಯುಲರ್ ಏರ್ ನಾಗ ಏನ್ ಹೋಗ್ತದಲ್ಲ, ಅಂದ್ರೆ ಡಸ್ಟ್ ಹೈ ಕಾನ್ಸಂಟ್ರೇಟೆಡ್ ಡಸ್ಟ್ ಬಂದಿದ್ದು ಏರ್ ನಾಗ ಏನ್ ಹೋಗ್ತದೆ ಅದು ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಆಗ್ತದೆ ಅಂತ ಹೇಳ್ತಾನೆ. ಅಲ್ಲಿ ಯಾರು ವರ್ಕರ್ಸ್ ಇರ್ತಾರ, ಮೈಂಡ್ ಮಾಡ್ಬೇಕಾದಾಗ ವರ್ಕರ್ಸ್ ಇರ್ತಾರಲ್ಲ ಅವರಿಗೆ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಮತ್ತೆ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ತದೆ. ಆಮೇಲೆ ಅಲ್ಲಿ ಪೀಪಲ್ಸ್ ಮೈನಿಂಗ್ ಮಾಡ್ಬೇಕಾದಾಗ ನಿಯರ್ ಬೈ ಯಾರು ಪೀಪಲ್ಸ್ ಇರ್ತಾರ ಅವರಿಗೂ ಎಲ್ಲ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಆಗ್ತದೆ ಅಂತ ಹೇಳ್ತಾರೆ, ಜಸ್ಟ್ ಬಿಕಾಸ್ ಆಫ್ ದ ಏರ್ ಪೊಲ್ಯೂಷನ್. ಅಲ್ಲಿ ಏರ್ ಪೊಲ್ಯೂಷನ್ ಆಗಿರ್ತದೆ. ಓಕೆ, ಸೊ ಆ ಏರ್ ಪೊಲ್ಯೂಷನ್ ಇಂದ ಸಾರಿ ಮೈನಿಂಗ್ ಮಾಡೋರಿಗೆ ಆಮೇಲೆ ಆ ಪೀಪಲ್ ಸರೌಂಡಿಂಗ್ ಇದ್ದ ಪೀಪಲ್ಸ್ ಗೆ ಎಲ್ಲ ರೆಸ್ಪಿರೇಟರಿ ಮತ್ತೆ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ತದೆ ಅಂತ ಹೇಳ್ತಾರೆ. ಓಕೆ, ದಿಸ್ ಇಸ್ ದ ಥರ್ಡ್ ಇಂಪ್ಯಾಕ್ಟ್ ಅಂತ ಹೇಳಿ ಹೇಳ್ಬೋದು. ಓಕೆ, ಫೋರ್ತ್ ಇಂಪ್ಯಾಕ್ಟ್ ಇಸ್ ನಾಯ್ಸ್ ಪೊಲ್ಯೂಷನ್. ಓಕೆ, ನಾಯ್ಸ್ ಪೊಲ್ಯೂಷನ್ ಅಂತಂದ್ರೆ ಏನ, ಡ್ರಿಲ್ಲಿಂಗ್ ಮಾಡ್ಬೇಕಾದಾಗ ಎಷ್ಟು ಅವಾಜ್ ಬರ್ತದೆ, ನೀವು ಬೋರ್ವೆಲ್ ಹಾಕ್ಬೇಕಾದ್ರೆ ನೋಡಿರ್ತೀರಿ. ಓಕೆ, ಸೊ ಎಷ್ಟು ಅವಾಜ್ ಬಂದಿರ್ತದೆ, ಲೌಡ್ ನಾಯ್ಸ್ ಪ್ರೊಡ್ಯೂಸ್ ಡ್ಯೂರಿಂಗ್ ದ ನೀವು ಕಲ್ಲು ಹೊಡಿತಿರ್ತೀರಿ, ಬ್ಲಾಸ್ಟ್ ಆಗ್ತಿರ್ತದಲ್ಲ ಕಲ್ಲು. ಈಗ ನೀವು ಡ್ರಿಲ್ ಮಾಡ್ಬೇಕಾದಾಗ ಏನೋ ಒಂದ್ ಕಲ್ ಬತ್ತ ದೊಡ್ಡದ್ ರಾಕ್ ಬತ್ತಂದ್ರ ಬ್ಲಾಸ್ಟ್ ಆಗ್ತದ. ಓಕೆ, ಆ ಬ್ಲಾಸ್ಟ್ ಆಗಿದ್ದ ಅವಾಜ್, ಡ್ರಿಲ್ ಮಾಡೋದ್ ಅವಾಜ್, ಕ್ರಶಿಂಗ್ ಮಾಡೋದ್ ಅವಾಜ್, ಮೆಟೀರಿಯಲ್ಸ್, ಆಮೇಲೆ ಹೆವಿ ಅರ್ತ್ ಏನೆಲ್ಲ ಮೂವ್ ಆಗ್ತಿರ್ತದ, ಸೊ ಎಲ್ಲಾ ತರದ್ದು ಏನದ ಅವಾಜ್ ನಾಯ್ಸ್ ಪಾಪ್ಯುಲೇಷನ್ ಆಗ್ತದ ಅಂತ ಹೇಳ್ತಾನೆ. ವೈಬ್ರೇಷನ್ ಕ್ಲಾಸ್ಡ್ ಬೈ ಬ್ಲಾಸ್ಟಿಂಗ್ ಆಪರೇಷನ್ಸ್ ಆರ್ ಅದರ್ ಪ್ರೊಡ್ಯೂಸ್ ಕ್ರಾಕ್ ನಿಯರ್ ಬೈ ದ ಹೌಸ್ ಬಿಲ್ಡಿಂಗ್ಸ್. ಅದು ದೊಡ್ಡದು ರಾಕ್ ನೀವು ಬ್ಲಾಸ್ಟ್ ಮಾಡಿದ್ರಂದ್ರೆ ಏನಾಗ್ತದ, ಅಷ್ಟ ನೀವ್ ನೋಡ್ರಿ ಅಲ್ಲೆಲ್ಲ ಕ್ರಾಕ್ ಬಿಟ್ಟಂಗ ಆಗ್ತದ ಹೌಸ್ ಬಿಲ್ಡಿಂಗ್ಸ್. ನೀವು ಜಸ್ಟ್ ಒಂದ್ ಕ್ರಾಕರ್ಸ್ ನ ಒಡದ್ರಿ ಅಂತಂದ್ರೆ ಏನಾಗ್ತದ, ಅವಾಜ್ ಬರ್ತದ. ಸ್ಮಾಲ್ ನಿಮ್ ಪಟಾಕ್ಷಿ ಆಗ್ತದಲ್ಲ ಅದ್ರದ್ದು ಅವಾಜ್ ಬರ್ತದ. ಓಕೆ, ಆ ಸರೌಂಡಿಂಗ್ ಎಲ್ಲ ಹಿಂಗ್ ಕ್ರಾಕ್ ಬಿದ್ದಂಗ ಆಗಿರ್ತದ. ಅಂತದ್ರಾಗ ಒಂದ್ ದೊಡ್ಡದು ರಾಕ್ ನ ನೀವು ಬ್ಲಾಸ್ಟ್ ಮಾಡಿದ್ರಿ ಅಂತಂದ್ರೆ ಅವಾಜರ ಬಂದೇ ಬರ್ತದ. ಅದ್ರ ಜೊತೆ ಸರೌಂಡಿಂಗ್ ಏರಿಯಾಸ್ ಎಲ್ಲ ಏನಾಗ್ತದೆ, ಕ್ರಾಕ್ ಆಗ್ತದೆ ಅಂತ ಹೇಳ್ಬೋದು. ಹೌಸ್ ಬಿಲ್ಡಿಂಗ್ಸ್ ಇರ್ಬೋದು, ನಿಯರ್ ಬೈ ಹೌಸ್ ಬಿಲ್ಡಿಂಗ್ಸ್ ಅವೆಲ್ಲ ಏನಾಗ್ತದೆ, ಕ್ರಾಕ್ ಆಗ್ತದೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಫೋರ್ತ್ ಒನ್ ಇಸ್ ದ ನಾಯ್ಸ್ ಪೊಲ್ಯೂಷನ್. Fifth one is water pollution. Okay, mining produces pollution of both surface water and ground water. So mining ಮಾಡೋದ್ರಿಂದ ಏನಾಗ್ತದೆ, ಸರ್ಫೇಸ್ ವಾಟರ್ ಮತ್ತೆ ಗ್ರೌಂಡ್ ವಾಟರ್ ಎರಡೂನು ಏನಾಗ್ತದೆ ವಾಟರ್ ಪೊಲ್ಯೂಷನ್ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ಸರ್ಫೇಸ್ ವಾಟರ್ ಅಂತಂದ್ರೆ ಮ್ಯಾಲಿದ್ದ, ಗ್ರೌಂಡ್ ವಾಟರ್ ಅಂದ್ರೆ ಒಳಗಿದ್ದು. ಓಕೆ, ಸರ್ಫೇಸ್ ರನ್ ಆಫ್ ಫ್ರಮ್ ಡಂಪ್ಡ್ ಮೈನ್ ವೇಸ್ಟಸ್, water discharge during ore processing, etc. Ultimate water ground water used for processing for certain minerals like gold also contain toxic chemicals like cindane. The quality of water ground gets affected by deep earth mines. Okay, ನೀವು ಜಸ್ಟ್ ಬೋರ್ವೆಲ್ ಹೊಡಿಬೇಕಾದಾಗ ವೇಸ್ಟ್ ವಾಟರ್ ಬಂದಿರ್ತದೆ, ಅದೆಲ್ಲ ಬಂದ್ ಹಿಂಗ್ ಹರಿದ್ಕೊಂಡ್ ಹೋಗಿರ್ತದೆ. ಸೊ ಸರ್ಫೇಸ್ ವಾಟರಿಗೂ ಏನಾಗ್ತದೆ, ವಾಟರ್ ಪೊಲ್ಯೂಷನ್ ಆಗ್ತದೆ ಅಂತ ಹೇಳ್ಬೋದು. ಗ್ರೌಂಡ್ ವಾಟರ್ ಪೊಲ್ಯೂಷನ್ ಆಗ್ತದೆ. ಸೊ ಎಕ್ಸಾಂಪಲ್ ಕೊಡಾಕತ್ತ ನೋಡ್ರಿ, ನೀವು ಗೋಲ್ಡ್ ಡಿಗ್ ಮಾಡ್ಬೇಕಾದಾಗ ಒಂದ್ ಕೆಮಿಕಲ್ ಬರ್ತದ ಅಂತ ಹೇಳ್ತಾನೆ, ಟಾಕ್ಸಿಕ್ ಕೆಮಿಕಲ್ ಅಂತಂದ್ರ ಪಾಯ್ಸನಸ್ ಕೆಮಿಕಲ್ ಅಂತ ಹೇಳ್ಬೋದು. ಅಂತದ್ ಯಾವ್ದು, ಸ್ಕೈಲೈನ್ CYANID. ಓಕೆ, ಸೊ ಆ ಕೆಮಿಕಲ್ ಏನದ ನಿಮ್ದು ಅಂಡರ್ ಗ್ರೌಂಡ್ ವಾಟರ್ ಜೊತೆ ಮಿಕ್ಸ್ ಆತು ಅಂತಂದ್ರೆ ಅದು ಡೀಪ್ ಎಫೆಕ್ಟ್ ಆಗ್ತದೆ ಅಂತ ಹೇಳಕತ್ತಾನ. ಲೈಕ್ ಬೇರೆ ಬೇರೆ ಮಿನರಲ್ಸ್ ತೆಗಿಬೇಕಾದ್ರೂ ಏನಾಗ್ತದೆ, ನಮಗ್ ಸಮ್ ಕೆಮಿಕಲ್ಸ್ ಗಳು ಬಂದಿರ್ತಾವ, ಅವೆಲ್ಲ ಅಂಡರ್ ಗ್ರೌಂಡ್ ವಾಟರ್ ಜೊತೆ ಮಿಕ್ಸ್ ಆತಂದ್ರೆ ಅದನ್ನ ನಾವು ಮತ್ತೆ ತಗೋತೀವಿ. ಓಕೆ,
ಸೊ ಯೂಸ್ ಮಾಡ್ತೀವಿ ಅಂತ ವಾಟರ್ನ ಮತ್ತೆ ನಾವು ಯೂಸ್ ಮಾಡ್ತೀವಿ. ಸೊ ಅಲ್ಲೆಲ್ಲ ಏನಾಗ್ತದೆ ಡೀಪರ್ ಏನಂತೀವಿ ಡೀಪರ್ ಎಫೆಕ್ಟ್ ಆಗ್ತದೆ ಅಂತ ಹೇಳ್ತಾನೆ. ಸೊ ಇಟ್ ಈಸ್ ಅಬೌಟ್ ದ ವಾಟರ್ ಪೊಲ್ಯೂಷನ್. ಓಕೆ, ಸೊ 6 is occupational hazards. Okay, occupational hazards ಅಂದ್ರೆ ಏನು? Besides damaging the environment, mining operations also known to produce certain health problems in mine workers. Okay, studies have shown that stone quarrying and crushing cause siliconous exposure to iron ore dust may cause precious and limestones dust causes respiratory problems. ಅಂದ್ರೆ ಅಲ್ಲಿ ಏನ್ ವರ್ಕ್ ಮಾಡ್ತಿರ್ತಾರೆ, ಓಕೆ, ಅಕ್ಯುಪೇಷನಲ್ ಹಜಾರ್ಡ್ಸ್ ಅಂದ್ರೆ ಅಲ್ಲಿ ಏನ್ ವರ್ಕ್ ಮಾಡ್ತಿರ್ತಾರಲ್ಲ ಆ ವರ್ಕರ್ಸ್ಗೆ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ತದ ಅಂತ ಹೇಳ್ತಾನೆ. ಓಕೆ, ಯಾಕಂದ್ರೆ ನೋಡ್ರಿ ಅಲ್ಲೆಲ್ಲ ಸ್ಟೋನ್ಸ್ ಕ್ವಾರ್ಲಿಂಗ್ ಮಾಡ್ತಿರ್ತಾರ, ಕ್ರಶಿಂಗ್ ಮಾಡ್ತಿರ್ತಾರ. ಓಕೆ, ಸಿಲಿಕಾನ್ಸ್ ತಗೋಬೇಕು. ಸೊ ಅಂತಲ್ಲೆಲ್ಲ ಏನಾಗ್ತದೆ ಡಸ್ಟ್ ಬಾಳ್ ಬರ್ತದೆ, ಲೈಮ್ ಸ್ಟೋನ್ಸ್ ಬರ್ತಾವ. ಓಕೆ, ಸೊ ಅವ್ ಮೇಲೆ ಕೆಮಿಕಲ್ಸ್ ಎಲ್ಲ ಬಂದಿರ್ತಾವ. ಸೊ ಅಂತವ್ರಿಂದ ಏನಾಗ್ತದೆ ಅಲ್ಲಿರೋದು ವರ್ಕರ್ಸಿಗೆಲ್ಲ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಮತ್ತೆ ಅದರ್ ಸೀರಿಯಸ್ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ತಾವ ಅಂತ ಹೇಳತ್ತಾನ. ಅಂದ್ರೆ occupational hazards is nothing but the persons who are working in the mining. Okay, mining ಡಿಪಾರ್ಟ್ಮೆಂಟ್ ಒಳಗೆ ಏನ್ ವರ್ಕ್ ಮಾಡ್ತಾರ ಅವರಿಗೆಲ್ಲ ಸೀರಿಯಸ್ಲಿ ಹೆಲ್ತ್ ಪ್ರಾಬ್ಲಮ್ಸ್ ಮತ್ತೆ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಆಗ್ತದೆ ಬಿಕಾಸ್ ಆಫ್ ದ ಡಸ್ಟ್ ಅಂಡ್ ದ ಲೈಮ್ ಸ್ಟೋನ್ ಅಂತೇಳಿ ಹೇಳ್ಬೋದು. ದಿಸ್ ಇಸ್ ದ 6th impact. Okay, so totally there are 6 impacts of the mining. Okay, mining ಮಾಡೋದ್ರಿಂದ 6 impacts ಆಗತ್ತಾವ ಅಂತ ಹೇಳಕತ್ತಾನ, ಬಟ್ ಅದಕ್ಕಿಂತ ಹೆಚ್ಚಿಗೂ ಆಗ್ಬೋದು. ಸೊ ಜಸ್ಟ್ ರಿವಿಷನ್. ಫಸ್ಟ್ ಒನ್ ಇಸ್ ಏನಾಗ್ತದೆ ಫಾರೆಸ್ಟ್ರೇಷನ್, ಫಾರೆಸ್ಟ್ ಡಿಫಾರೆಸ್ಟ್ರೇಷನ್ ಆಗ್ತದೆ. ಆಮೇಲೆ ಬೇರೆ ಎಕೋಸಿಸ್ಟಮ್ಗೆ ಎಫೆಕ್ಟ್ ಆಗ್ತದೆ ಲೈಕ್ ವಾಟರ್ ಅಂಡ್ ಆಲ್. ಓಕೆ, ನೆಕ್ಸ್ಟ್ ಲ್ಯಾಂಡ್ ಡಿಗ್ರೇಡೇಷನ್ ಆಗ್ತದೆ, ಅಂದ್ರೆ ಸಾಯಿಲ್ ಫರ್ಟಿಲಿಟಿ ಎಲ್ಲ ಹೋಗ್ಬಿಡ್ತದೆ. ಆಮೇಲೆ ಏರ್ ಪೊಲ್ಯೂಷನ್ ಆಗ್ತದೆ, ನಾಯ್ಸ್ ಪೊಲ್ಯೂಷನ್ ಆಗ್ತದೆ, ವಾಟರ್ ಪೊಲ್ಯೂಷನ್ ಆಗ್ತದೆ, ಅಕ್ಯುಪೇಷನಲ್ ಹಜಾರ್ಡ್ಸ್ ಅಂದ್ರೆ ವರ್ಕರ್ಸ್ ಎಲ್ಲ ಏನ್ ವರ್ಕ್ ಮಾಡಿರ್ತಾರಲ್ಲ ಅವರಿಗೆಲ್ಲ ಪ್ರಾಬ್ಲಮ್ ಆಗ್ತದೆ. ಸೊ ದೀಸ್ ಆರ್ ದ ಇಂಪ್ಯಾಕ್ಟ್ ಆಫ್ ಮೈನಿಂಗ್ ಅಂತ ಹೇಳ್ಬೋದು, ಮೈನಿಂಗ್ ಮಾಡಿದ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಅಂಡ್ ದಿಸ್ ಕಂಪ್ಲೀಟ್ಸ್ ಯೋರ್ ಮೈನಿಂಗ್ ರಿಸೋರ್ಸಸ್. ಓಕೆ, ಸೊ ಮೈನಿಂಗ್ ರಿಸೋರ್ಸ್ ಕಂಪ್ಲೀಟ್ ಆದ. So hope everyone understood today's class. Any doubts regarding today's class? First tell me everyone understood today's class. Yes, madam. Others? Yes, ma'am. Everyone understood? Any doubts regarding today's class? Any doubts about mining resources? I am waiting for your reply. Any doubts? No, ma'am. Okay. Others? Yes, ma'am. Sorry, Ganga. ಏನು ಹೇಳತ್ತಿ? ಮೇಡಮ್ ಇದು ನೋಟ್ಸ್ ಕಳ್ಸ್ರಿ ಮೇಡಮ್ ಫಸ್ಟ್ ಯೂನಿಟ್ ಅಂತ ಹೇಳ ಭಾಳ ಅದ. ಇದು ಒಂದ್ ಚಾಪ್ಟರ್ ಇದೆ. ಈ ಚಾಪ್ಟರ್ ಫಿನಿಶ್ ಆದ್ಮೇಲೆ ಫಸ್ಟ್ ಯೂನಿಟ್ ನೋಟ್ಸ್ ಕಳಿಸ್ತೀನಿ. ಹಾ ರೀ. ಓಕೆ, ಫಸ್ಟ್ ಯೂನಿಟ್ ನಾಗ ಭಾಳ ಅದಾವ ಟಾಪಿಕ್ಸ್. ಎರಡೇ ಯೂನಿಟ್ ಇದ್ರು ಟಾಪಿಕ್ಸ್ ದೊಡ್ಡ ಅದಾವ. ಚಾಪ್ಟರ್ ವೈಸ್ ಕಳಿಸ್ತೀನಿ, ನಿಮ್ಗೂ ಓದಾಕ್ ಕರೆಕ್ಟ್ ಆಗ್ತದೆ, ನಂಗೂ ಸೆಂಡ್ ಮಾಡಕ್ ಕರೆಕ್ಟ್ ಆಗ್ತದೆ. ಈಗ ಫಸ್ಟ್ ಚಾಪ್ಟರ್ ವಿದಿನ್ 2 to 3 ಕ್ಲಾಸಸ್ ಫಸ್ಟ್ ಚಾಪ್ಟರ್ ಅದು ಮೇಲೆ ಕಳಿಸ್ತೇನೆ. ಓಕೆ. Okay. So any other doubts? No? So fine then. Then we'll end here. We'll continue in the next week. Okay. Thank you. Have a nice day. Okay, ma'am. Okay.